ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮತಗಳ್ಳತನ ಆರೋಪವನ್ನು ಚುನಾವಣಾ ಆಯೋಗ ತಿರಸ್ಕರಿಸಿದೆ. ರಾಹುಲ್ ಗಾಂಧಿ ಆರೋಪದಲ್ಲಿ ಸತ್ಯವಿಲ್ಲ. ಆಳಂದ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವನ್ನು ಉಲ್ಲೇಖಿಸಿ ಆಧಾರ ರಹಿತ ಅಂದಿದೆ. ಇನ್ನು ಆನ್ಲೈನ್ ಮೂಲಕ ಮತದಾರರನ್ನ ಡಿಲೀಟ್ ಮಾಡಲು ಸಾಧ್ಯವೇ ಇಲ್ಲ ಅಂತ ಚುನಾವಣಾ ಆಯೋಗ ಸ್ಪಷ್ಟಪಡಿಸಿದೆ. ರಾಹುಲ್ ಗಾಂಧಿ ಹೇಳಿದಂತೆ ಯಾವುದೇ ಮತ ಡಿಲೀಟ್ ಆಗಿಲ್ಲ ಅಂತ ಆಯೋಗ ತಿಳಿಸಿದೆ. ಆಳಂದ ಕ್ಷೇತ್ರದಲ್ಲಿ ಮತಗಳ್ಳತನದ ಬಗ್ಗೆ ರಾಹುಲ್ ಗಾಂಧಿ ಮಾಡಿದ ಆರೋಪವನ್ನು ಆಳಂದ ಶಾಸಕ ಬಿಆರ್ ಪಾಟೀಲ್ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಕಾಂಗ್ರೆಸ್ ಪ್ರಾಬಲ್ಯವಿರುವ ಬೂತ್ಗಳಲ್ಲಿ ಮತ ಡಿಲೀಟ್ಗೆ ಪ್ರಯತ್ನ ನಡೆಸಲಾಗಿದೆ. ನನ್ನ ಮತದಾರರು ಬೆಂಬಲಿಗರ ಮತ ಡಿಲೀಟ್ ಮಾಡಿದ್ದಾರೆ. ಬೇರೆ ಯಾವುದೇ ವೋಟ್ಗಳನ್ನು ಡಿಲೀಟ್ ಮಾಡಿಲ್ಲ. ನನ್ನ ಸ್ಟ್ರಾಂಗ್ ಬೆಲ್ಟ್ ಇರುವ ಬೂತ್ ಟಾರ್ಗೆಟ್ ಮಾಡಿ ಮತಗಳನ್ನು ಡಿಲೀಟ್ ಮಾಡಲು ಯತ್ನಿಸಿದ್ರು ಅಂತ ಚುನಾವಣೆ ಆಯೋಗದ ವಿರುದ್ಧ ಶಾಸಕ ಬಿಆರ್ ಪಾಟೀಲ್ ಕಿಡಿಕಾರಿದ್ರು. ಒಂದು ವೇಳೆ ಮತಗಳನ್ನು ಡಿಲೀಟ್ ಮಾಡಿದ್ರೆ ಆಳಂದದಲ್ಲಿ ನಾನು ಸೋಲ್ತಿದ್ದೆ ಅಂತ ಬಿಆರ್ ಪಾಟೀಲ್ ಹೇಳಿದ್ದಾರೆ. ಕಲ್ಯಾಣ ಕರ್ನಾಟಕ ಪ್ರದೇಶದ ಆಳಂದ ಕ್ಷೇತ್ರದಲ್ಲಿ ಮತದಾರರ ಪಟ್ಟಿ ಡಿಲೀಟ್ ಬಗ್ಗೆ ರಾಹುಲ್ ಗಾಂಧಿ ಆರೋಪ ಮಾಡಿದ್ರು. ಈ ಬಗ್ಗೆ ರಾಜ್ಯ ಕಾಂಗ್ರೆಸ್ ನಾಯಕರು ಕೂಡ ಚುನಾವಣೆ ಆಯೋಗದ ವಿರುದ್ಧ ಕಿಡಿಕಾರಿದ್ದಾರೆ. 100% ಹೇಳ್ತಿದ್ದೀನಿ, ಇದು ಬಿಜೆಪಿಯವರೇ ಮಾಡ್ತಿರೋದು ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಆರೋಪಿಸಿದ್ರು. ಇದರ ಬಗ್ಗೆ ನನ್ನ ಬಳಿ ಅಧಿಕೃತ ದಾಖಲೆ ಇದೆ, ಸಮಯ ಬಂದಾಗ ನಿಮ್ಮ ಮುಂದೆ ಇಡ್ತೀನಿ ಅಂತ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ರು. ಇನ್ನು ಬಿಜೆಪಿ ಅವರಿಗೆ ಪಾಪ್ಯುಲಾರಿಟಿ ಕಡಿಮೆ ಆಯಿತು, ಹೀಗಾಗಿ ಮತಗಳನ್ನ ತೆಗೆಯೋ ಕೆಲಸ ಆಗ್ತಾ ಇದೆ ಅಂತ ರಾಮಲಿಂಗಾರೆಡ್ಡಿ ಆರೋಪಿಸಿದ್ರು. ಆಳಂದದಲ್ಲಿ ಮತಗಳ್ಳತನವಾಗಿ 5-6 ವರ್ಷ ಆಗಿದೆ ಅಂತ ಸಚಿವ ಸಂತೋಷ್ ಲಾಡ್ ಆರೋಪಿಸಿದ್ರೆ, ಇನ್ನು ಬಿಹಾರದಲ್ಲಿ 3 ಲಕ್ಷ ಮನೆಗಳಿಗೆ 0 ನಂಬರ್ ಕೊಟ್ಟಿದ್ದಾರೆ. ಇದೇ ರೀತಿ ತಂತ್ರಗಳನ್ನು ಉಪಯೋಗಿಸಿ ಮೋದಿ ಗೆಲ್ತಿದ್ದಾರೆ ಅಂತ ಸಂತೋಷ್ ಲಾಡ್ ಆರೋಪಿಸಿದ್ದಾರೆ. ರಾಹುಲ್ ಗಾಂಧಿ ಮತಗಳ್ಳತನ ಆರೋಪಕ್ಕೆ ಮೈಸೂರು ಸಂಸದ ಯದುವೀರ್ ತಿರುಗೇಟು ಕೊಟ್ಟಿದ್ದಾರೆ. ಈಗಾಗಲೇ ಕೇಂದ್ರ ಚುನಾವಣಾ ಆಯೋಗ ಸ್ಪಷ್ಟವಾಗಿ ಹೇಳಿದೆ, ಅವರ ಆರೋಪಗಳಿದ್ರೆ ಚುನಾವಣಾ ಆಯೋಗದ ಮುಂದೆ ಅವರ ದಾಖಲೆಗಳನ್ನು ಮಂಡಿಸಲಿ ಅಂತ ಮಡಿಕೇರಿಯಲ್ಲಿ ಸಂಸದ ಯದುವೀರ್ ಒಡೆಯರ್ ಹೇಳಿದ್ರು. ರಾಹುಲ್ ಗಾಂಧಿ ಆರೋಪಕ್ಕೆ ಕೇಸರಿ ಪಡೆ ಕೌಂಟರ್ ಕೊಟ್ಟಿದೆ. ಮೋದಿ ಅವರ ಮೇಲೆ ಮಾತನಾಡಲು ಏನೂ ವಿಷಯ ಇಲ್ಲ ಅಂತ ಮತಗಳುವ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಶಾಸಕ ಎಸ್ಆರ್ ವಿಶ್ವನಾಥ್ ತಿಳಿಸಿದ್ರು. ರಾಹುಲ್ ಗಾಂಧಿ ಜೊತೆ ಪ್ರಚಾರ ಗಿಟ್ಟಿಸಲು ಆಳಂದ ಶಾಸಕರು ಹೋಗಿದ್ದಾರೆ. ಬಿಜೆಪಿಯಲ್ಲಿದ್ದಾಗ ಅವರಿಗೆ ಇದು ಗಮನಕ್ಕೆ ಬಂದಿರಲಿಲ್ವಾ? ಕಾಂಗ್ರೆಸ್ಗೆ ಹೋದ ಮೇಲೆ ಬಿಆರ್ ಪಾಟೀಲ್ಗೆ ಅರಿವಿಗೆ ಬಂತ ಅಂತ ವಿಶ್ವನಾಥ್ ಪ್ರಶ್ನಿಸಿದ್ರು. ಕಾಂಗ್ರೆಸ್ನವರದ್ದು ಮತ ಬಾಕ್ಸ್ಗಳನ್ನೇ ಕಳ್ಳತನ ಮಾಡಿದ ಇತಿಹಾಸ ಇದೆ ಅಂತ ಆರೋಪಿಸಿದ್ರು. ಇನ್ನು ದಿಕ್ಕು ತಪ್ಪಿಸುವ ಯತ್ನದಲ್ಲಿ ಕಾಂಗ್ರೆಸ್ ವಿಫಲವಾಗ್ತಿದೆ ಅಂದ್ರು. ಬಿಹಾರ ಚುನಾವಣೆ ಮುಗಿದ ಬಳಿಕ ಅವರು ಮತಗಳ್ಳತನದ ಬಗ್ಗೆ ಸುದ್ದಿಗೆ ಬರಲ್ಲ ಅಂದ್ರು. ಕುರುಬ ಸಮಾಜಕ್ಕೆ ಎಸ್ಟಿ ಮೀಸಲಾತಿ ವಿರೋಧಿಸಿ ನಡೆದ ಸಭೆಯಲ್ಲಿ ಸಂಸದ ಇ ತುಕಾರಾಂ ಹಾಗೂ ಬಿಜೆಪಿ ನಾಯಕ ಬಂಗಾರು ಹನುಮಂತು ಮಧ್ಯೆ ವಾಗ್ವಾದ ನಡೆದಿದೆ. ಹರಿಹರ ತಾಲೂಕಿನ ರಾಜನಹಳ್ಳಿ ವಾಲ್ಮೀಕಿ ಮಠದಲ್ಲಿ ರಾಜ್ಯ ಮಟ್ಟದ ಸಭೆ ನಡೆಯಿತು. ಈ ವೇಳೆ ವಾಲ್ಮೀಕಿ ಮಠದ ಪ್ರಸನ್ನಾನಂದ ಸ್ವಾಮೀಜಿ ಎದುರು ಗಲಾಟೆ ಆಗಿದೆ. ವಾಲ್ಮೀಕಿ ನಿಗಮದ ಹಗರಣ ಕುರಿತು ಬಂಗಾರು ಹನುಮಂತು ಮಾತಾಡಿದ್ರು. ವಾಲ್ಮೀಕಿ ನಿಗಮದ ಹಗರಣ ಬಳಸಿಕೊಂಡು ಬಳ್ಳಾರಿ ಚುನಾವಣೆ ಗೆದ್ರು, ಆದ್ರೆ ನಮ್ಮ ನಾಯಕ ಸಮಾಜ ವ್ಯಕ್ತಿಯ ತಲೆದಂಡ ಆಯ್ತು ಅಂದ್ರು. ಈ ವೇಳೆ ಬಂಗಾರು ಹನುಮಂತು ಕೈಯಲ್ಲಿ ಮೈಕ್ ಕಿತ್ಕೊಂಡು ಕೆಲ ಸಮಾಜ ಮುಖಂಡರ ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ವೇಳೆ ಎರಡೂ ಗುಂಪುಗಳ ಮಧ್ಯೆ ಗಲಾಟೆ ತಾರಕಕ್ಕೇರಿತ್ತು. ಮತ್ತೊಂದೆಡೆ ವೇದಿಕೆ ಮೇಲಿಂದ ಎದ್ದು ಮೈಕ್ನಲ್ಲಿ ಮಾತನಾಡಲು ಸಂಸದ ತುಕಾರಾಂ ಆಗಮಿಸಿದ್ರು. ಸಂಸದ ತುಕಾರಾಂರನ್ನ ತಡೆಯಿದ್ದಕ್ಕೆ ತೀವ್ರ ಆಕ್ರೋಶ ವ್ಯಕ್ತವಾಯಿತು. ಬಂಗ್ಲೆಗುಡ್ಡೆ ಬುರುಡೆಗಳ ಪ್ರಾಥಮಿಕ ಅನ್ವೇಷಣೆಯಲ್ಲಿ ಪುರುಷರದ್ದು ಎಂಬ ಅಭಿಪ್ರಾಯ ವ್ಯಕ್ತವಾಗಿದೆ. ಬಂಗ್ಲೆಗುಡ್ಡೆಯ 5 ಸ್ಥಳಗಳಲ್ಲಿ 5 ತಲೆಬುರುಡೆ ಹಾಗೂ ಅಸ್ಥಿಪಂಜರದ ಅವಶೇಷಗಳು ಪತ್ತೆಯಾಗಿತ್ತು. ಪತ್ತೆಯಾಗಿರುವ ಎಲ್ಲಾ ಬುರುಡೆ ಹಾಗೂ ಮೂಳೆಗಳು ಪುರುಷರದ್ದು ಅಂತ ಫಾರೆನ್ಸಿಕ್ಸ್ ತಜ್ಞ ವೈದ್ಯರ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಆತ್ಮಹತ್ಯೆ ಮಾಡಿಕೊಂಡಿರುವ ಸ್ಥಿತಿಯಲ್ಲಿ ಅಸ್ಥಿಪಂಜರದ ಅವಶೇಷಗಳು ಪತ್ತೆಯಾಗಿವೆ. ತಲೆಬುರುಡೆ ಹಾಗೂ ಅವಶೇಷಗಳು ಪತ್ತೆಯಾದ ಜಾಗದಲ್ಲಿ ಹಗ್ಗ, ಬಟ್ಟೆ, ಮರಕ್ಕೆ ಕಟ್ಟಿದ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.